ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಿಂದ ನಿರ್ಮಿಸಲಾಗಿರುವಂತಹ ದೇಶೀಯವಾದಂತಹ ವಿಮಾನವನ್ನು ಮೊದಲ ಬಾರಿಗೆ ಯಲಹಂಕದ ಏರ್ ಶೋನಲ್ಲಿ ಪ್ರದರ್ಶನಕ್ಕೆ ಒಳಪಡಿಸಲಾಗ್ತಾ ಇದೆ. ಸದ್ಯಕ್ಕೆ ನಾವು ತೋರಿಸ್ತಾ ಇರುವಂಥದ್ದು ಅಮ್ಕಾ ಪ್ರೋಟೋಟೈಪ್ ಅನ್ನುವಂಥ ಒಂದು ಏರ್ ಕ್ರಾಫ್ಟ್. ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಇದು ಮೊದಲ ಬಾರಿಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಿಂದ ನಿರ್ಮಿಸಲಾಗಿರುವಂಥ 5th ಜನರೇಷನ್ ಏರ್ ಕ್ರಾಫ್ಟ್. ಇದು ಮಧ್ಯಮ ಯುದ್ಧ ವಿಮಾನ ಅಂತ ಕರೀತಾರೆ. ಇದು ಅಮ್ಕಾದ ಮಾದರಿಯಲ್ಲಿ ಇರೋದ್ರಿಂದಾಗಿ ಇದನ್ನು ಈ ಹೆಸರಿನಿಂದ ಅಮ್ಕಾ ಪ್ರೋಟೋಟೈಪ್ ಅನ್ನುವಂಥ ಹೆಸರಿನಿಂದ ಕರೆಯಲಾಗುತ್ತೆ. ಮೊದಲ ಬಾರಿಗೆ ಇದನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗಿದೆ. ಇದರ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಯಾವ ರೀತಿಯಾಗಿದೆ ಅಂತ ಹೇಳಿ ಅಡ್ವಾನ್ಸ್ಡ್ ಆಗಿ ಎಲೆಕ್ಟ್ರಾನಿಕ್ಸ್ಗಳನ್ನು ಒಳಗೊಂಡಿರುವಂಥ ಯುದ್ಧ ವಿಮಾನ. ಇದು ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ ಕರೀತಾರೆ. ಯಾಕೆಂತ ಹೇಳಿದ್ರೆ ರಾಡಾರ್ಗಳಿಗೆ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನು ಕೊಡದೆ ಆ ಸದ್ದನ್ನು ಗೊತ್ತಾಗದೆ ಹಾಗೆ ಮಾಡುವಂಥ ಅತ್ಯಂತ ಕಡಿಮೆ ಹೈಟ್ನಲ್ಲೇ ಹಾರುವ ಮುಖಾಂತರವಾಗಿ ಶತ್ರು ಸೈನ್ಯಕ್ಕೆ ಯಾವುದೇ ರೀತಿಯಾದಂಥ ಮಾಹಿತಿ ಹೋಗದ ಹಾಗೆ ಕಾಪಿಟ್ಟುಕೊಳ್ಳುವಂಥ ಏಕಕಾಲಕ್ಕೆ ದಾಳಿಯನ್ನು ಮಾಡಬಹುದಾದಂಥ ಏರ್ಕ್ರಾಫ್ಟ್ ಇದು. ಜೊತೆಗೆ ಅದರ ಕೆಳಭಾಗದಲ್ಲಿ ಯಾವೆಲ್ಲ ಮಿಸೈಲ್ಗಳನ್ನು ಇಟ್ಟು ಅದರಲ್ಲಿ ಉಡಾಯಿಸಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಿಸೈಲ್ಗಳನ್ನು DRDOನಿಂದ ಮಾಡಲಿರುವಂಥ ಅಸ್ತ್ರ MK2 ಅನ್ನುವಂಥ ಒಂದು ಕ್ಷಿಪಣಿ ಆಗಿರ್ಬೋದು. ಅದೇ ರೀತಿಯಾಗಿ ಸಾವ್ ಅನ್ನುವಂಥ ಒಂದು DRDOನಿಂದ ಇರುವಂಥ ಒಂದು ಮಿಸೈಲನ್ನು ಗಮನಿಸ್ತಾ ಇದ್ರೆ ಇವೆಲ್ಲವುಗಳು ಕೂಡ ಈ ಒಂದು ಏರ್ಕ್ರಾಫ್ಟ್ನಲ್ಲಿ ಒಳಭಾಗದಲ್ಲಿ ಇಟ್ಟು ಉಡಾಯಿಸಬಹುದಾದಂಥ ಸಂಪೂರ್ಣವಾಗಿ ಇದರಲ್ಲಿ ಏರ್ಕ್ರಾಫ್ಟ್ನ ಒಳಭಾಗದಲ್ಲಿ ಕ್ಷಿಪಣಿಗಳನ್ನು ಅಳವಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅಷ್ಟು ಒಳಭಾಗದಲ್ಲಿ ಸೀಕ್ರೆಸಿಯನ್ನು ಮೇಂಟೈನ್ ಮಾಡುತ್ತೆ. ಜೊತೆಗೆ ಕಾಕ್ಪಿಟನ್ನು ನೋಡ್ತಾ ಇದ್ದೀರಾ ನೀವು. ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಟೆಕ್ನಾಲಜಿಯನ್ನು ಹೊಂದಿರುವಂಥ ಒಂದು ಏರ್ಕ್ರಾಫ್ಟ್ ಇದೆ. ಜೊತೆಗೆ ಕನ್ಫಾರ್ಮಲ್ ಆ್ಯಂಟೆನಾ ಕೂಡ ಈ ಒಂದು ಏರ್ಕ್ರಾಫ್ಟ್ನಲ್ಲಿದೆ. ಅಡ್ವಾನ್ಸ್ ಸೆನ್ಸಾರ್ ಇರುವಂಥದ್ದು ಈ ಒಂದು ಇದರಲ್ಲಿ. ಜೊತೆಗೆ ಇದರ ಏರ್ಕ್ರಾಫ್ಟ್ನ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಮೀಡಿಯಂ ವೆಯ್ಟ್, ಕೇವಲ 25 ಟನ್ ತೂಕವನ್ನು ತೂಗುವಂಥ ಏರ್ಕ್ರಾಫ್ಟು. ಸುಮಾರು 55,000 ಫೀಟ್ಗಳಲ್ಲೇ ಇದು ಹಾರುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಇದು G ಲಿಮಿಟ್ ಅಂತ ಹೇಳಿದ್ರೆ ಈ ಗ್ರೌಂಡ್ ಲಿಮಿಟ್ನಿಂದ +8 ಮತ್ತು -3ನಲ್ಲೂ ಕೂಡ ಹಾರಬಹುದಾದಂಥ ಕೆಪಾಸಿಟಿಯನ್ನು ಇದು ಹೊಂದಿದೆ. ಗಂಟೆಗೆ 1.8 ಮ್ಯಾಕ್ km/h ಪರ್ ಸ್ಪೀಡ್ನಲ್ಲಿ ಹೋಗುವಂತಹ ಈ ಒಂದು ಯುದ್ಧ ವಿಮಾನ ಮೊದಲ ಬಾರಿಗೆ ಯಲಹಂಕದಲ್ಲಿ ನಡೀತಿರುವಂಥ ಈ ಏರ್ ಶೋನಲ್ಲಿ ಅದರ ಮಾದರಿಯನ್ನು ಪ್ರದರ್ಶಿಸಲಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಏರ್ ಶೋಗೆ ಬರುವಂಥವ್ರಿಗೆ ಒಂದು ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಏರ್ಕ್ರಾಫ್ಟನ್ನು ಮೊದಲ ಬಾರಿಗೆ ಪ್ರದರ್ಶನಕ್ಕೆ ಒಳಪಡಿಸ್ತಾ ಇರುವಂಥದ್ದು ಯಲಹಂಕದಲ್ಲಿ ನಡೀತಿರುವಂಥ ಏರ್ ಶೋನಲ್ಲಿ ಬಂದಂಥವರು ಈ ಏರ್ಕ್ರಾಫ್ಟನ್ನು ಕಣ್ತುಂಬಿಕೊಳ್ಬಹುದಾಗಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿಸಿರುವಂಥ ಸಂಪೂರ್ಣವಾಗಿ ದೇಶೀಯವಾಗಿ ನಿರ್ಮಿಸಿರುವಂಥ ಭಾರತದ ಹೆಮ್ಮೆಯ ವಿಮಾನ ಇದಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.